ನಮಸ್ಕಾರ. ನಾನು ಶುಭಾ. ನಮ್ಮ ಹಿಂದೆ ಅಜ್ಜಿಯವರೆಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಬಿಳಿ ಕೂದಲು ಕಪ್ಪು ಮಾಡ್ಕೊತಾ ಇದ್ರು. ಅಂತ ಒಂದು ಇಂಗ್ರೀಡಿಯೆಂಟ್ಸ್ ತಗೊಂಬಂದಿದ್ದೀನಿ. ಎಲ್ಲ ನಿಮ್ಮ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಕೂದಲು ಉದುರ್ತಾ ಇದೆ ತುಂಬ ಅನ್ನೋರಿಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಸ್ವಲ್ಪ ಸ್ವಲ್ಪ ಬಿಳಿ ಕೂದಲು ಬಂದಿರುತ್ತಲ್ಲ, ಬೇಗ ಕಪ್ಪಾಗುತ್ತೆ. ಮತ್ತು ಜಾಸ್ತಿ ಬಿಳಿ ಕೂದಲಿರೋರು ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ಮೊದಲು ನೀವು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಬಾಣಲಿ ಆಗಲಿ ಇಲ್ಲ ಕಬ್ಬಿಣದ ಹೆಂಚು, ಕಬ್ಬಿಣದ್ದೇ ತಗೋಬೇಕು. ಸೋಂಪು 2 ಸ್ಪೂನ್ ಹಾಕ್ಕೊಂಡೆ, ನೋಡಿದ್ರಲ್ಲ. ಗ್ಯಾಸ್ ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಮತ್ತು ಲವಂಗ ಒಂದು ಸ್ವಲ್ಪ ತಗೋಬೇಕು, ನೋಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಲವಂಗನೂ ಹಾಕ್ಕೊಬಿಟ್ಟು ಚೆನ್ನಾಗಿ ಉರಿಬೇಕಂದ್ರೆ ನಿಧಾನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಆವಾಗೇ ಒಳ್ಳೆ ರಿಸಲ್ಟ್ ಬರೋದು. ಇದನ್ನು ಸ್ವಲ್ಪ ಹೊತ್ತು ಹುರಿದಿದ್ದಾದಮೇಲೆ ಕಲಾಂಜಿ, ಬ್ಲ್ಯಾಕ್ ಜೀರಾ ಅಂತ ಕರೀತಾರೆ. ನಿಮಗೆ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ. ಇದು 1 ಟೇಬಲ್ ಸ್ಪೂನು. ಇದು ನಮ್ಮ ಕೂದಲಿಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಕಲಾಂಜಿ ಅನ್ನೋದು ಬೇಗ ಬಿಳಿ ಕೂದಲು ಕಪ್ಪಾಗೋದಕ್ಕೆ, ಮತ್ತು ಕೂದಲು ತುಂಬ ಉದುರ್ತಾ ಇದೆ ಅವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ. ನೋಡಿ ಚೆನ್ನಾಗಿ ಹುರಿತಾ ಇದ್ದೀನಿ. ಕಲರು ಇದು ಸೋಂಪೆಲ್ಲ ಇದೆಯಲ್ಲ, ಇದು ಗ್ರೀನ್ ಕಲರ್ ಇದೆ, ಇದು ಬ್ಲ್ಯಾಕ್ ಕಲರ್ ಆಗೋಗಬೇಕು. ಮತ್ತು ನೀವು ಹುರ್ಕೊಳ್ಳೋವಾಗೂ ಅಷ್ಟೇ ನಿಧಾನವಾಗಿ ಹುರ್ಕೋಬೇಕು. ಒಂದು ಹಂಗೆ ಇದ್ದು ಒಂದು ಕಪ್ಪಾಗಿಬಿಟ್ಟಿದೆ ಅಂತಂದರೂ ಸರಿಯಾಗಿ ಪುಡಿ ಆಗಲ್ಲ, ನಿಮಗೆ ರಿಸಲ್ಟ್ ಕೂಡ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಧಾನವಾಗಿ ಹುರ್ಕೊತಾ ಇದ್ದೀನಿ. ಕಬ್ಬಿಣದ್ದು ಹೆಂಚಾಗಲಿ ಬಾಣಲಿ ಆಗಲಿ ತಗೊಳ್ಳೋದ್ರಿಂದ ಇದು ಒಂದು ಸತಿ ಹೀಟ್ ಆಗಿಬಿಟ್ಟಿದೆ ಅಂದರೆ ಬೇಗ ತಣ್ಣಗೂ ಆಗಲ್ಲ, ಬೇಗ ನೀವು ಹುರ್ಕೊಬಿಡ್ಬೋದು. ಇದಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಹೊತ್ತು ಹಂಗೆ ಇನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಸಾಕು, ಕಪ್ಪಾಗಿಬಿಡುತ್ತೆ. ಸ್ಮೆಲ್ಲು ಅಷ್ಟೇ ತುಂಬ ಸೋಂಪು, ಲವಂಗ, ಕಲಾಂಜಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ ಸ್ವಲ್ಪ ಹೊತ್ತು ಹುರ್ಕೊಂಡ್ಬಿಟ್ಟೆ, ಪೂರ್ತಿ ಕಪ್ಪಾಗ್ತಾ ಇದೆ, ಇನ್ನೂ ಕಪ್ಪಾಗಬೇಕು. ಸ್ವಲ್ಪ ಸೈಡ್ಗಳಲ್ಲಿ ಹಂಗೆ ಇದೆ ನೋಡಿ, ಆ ಥರ ಇರಬಾರ್ದು. ನೀವು ನೋಡ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ. ನೋಡಿ ತುಂಬ ಹೊಗೆ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಕಲರ್ ಪೂರ್ತಿ ಕಪ್ಪಾಗಿಬಿಡ್ಬೇಕು, ಒಂದು ಸ್ವಲ್ಪ ಕೂಡ ಕಲರ್ ಚೇಂಜ್ ಅನ್ನಿಸ್ಬಾರ್ದು. ಪೂರ್ತಿ ಕಪ್ಪಾದಮೇಲೆ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ, ಪೂರ್ತಿ ಕಪ್ಪಾಗಿಬಿಟ್ಟಿದೆ. ಇದನ್ನು ನೀವು ಹೆಂಚಲ್ಲೇ ಬೇಕಾದರೆ ಬಿಟ್ಬಿಡ್ಬೋದು ತಣ್ಣಗಾಗೋಕ್ಕೆ ಟೈಮ್ ಇದ್ದರೆ. ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ, ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಬಿಡ್ತೀವಿ ಅನ್ನೋರು, ನಾನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಬಿಡ್ತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ, ಎಲ್ಲ ಪೂರ್ತಿ ಕಪ್ಪಾಗಿಬಿಟ್ಟಿದೆ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಥರ ಕಪ್ಪಗಾಗ್ಬಿಡಬೇಕು. ಮತ್ತು ಪೂರ್ತಿ ತಣ್ಣಗಾಗ್ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನಿಮ್ಮದು ಜಾಸ್ತಿ ಇದ್ದರೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಇಲ್ಲ ನಮ್ಮದು ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ, ನಾನು ಕೂಡ ಸ್ವಲ್ಪನೇ ಅಲ್ವಾ, ನಾನು ಕುಟ್ಟಣಿಗೆಗೆ ಹಾಕ್ಬಿಟ್ಟು ಕುಟ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕುಟ್ಟಣಿಗೆಗೆ ಹಾಕ್ಕೋಬೋದು. ಇಲ್ಲ ನಾವು ಸ್ವಲ್ಪ ಜಾಸ್ತಿ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರು ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ಲ, ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬಿಡಿ. ನೋಡಿ ನಾನು ಕುಟ್ಟಣಿಗೆಗೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಆದಮೇಲೆ ಇದನ್ನು ಸ್ಟ್ರೇನರಲ್ಲಿ, ಇದು ಬೇಗ ಪುಡಿ ಆಗಿಬಿಡುತ್ತೆ ಯಾಕಂದರೆ ನಾವು ಚೆನ್ನಾಗಿ ಕಪ್ಪಗೆ ಮಾಡಿಬಿಟ್ಟಿರ್ತೀವಲ್ಲ. ಸುಮ್ಮನೆ ಸ್ವಲ್ಪ ಕುಟ್ಟಿದ್ದೀರಂದರೆ ಪುಡಿ ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ ಇದನ್ನು ಸ್ಟ್ರೇನರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಜರಡಿ ಹಿಡಿದ್ಬಿಟ್ಟು ನೀವು ಈ ಪುಡಿ ಸಿಗುತ್ತಲ್ಲ, ಈ ಪುಡಿನೂ ನೀವು ಯಾವುದನ್ನೋ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಬೋದು. ಜಾಸ್ತಿ ಮಾಡ್ಕೊಂಡಿದ್ದೀರಂದರೆ ನೀವು ಇದನ್ನು ಜಾಸ್ತಿನೇ ಮಾಡ್ಕೊಳ್ಳಿ, ಕಮ್ಮಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದನ್ನು ನೀವು ಸ್ಟೋರ್ ಮಾಡ್ಬೋದು ಮಾಡಿಕೊಂಡು, ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ನೋಡಿ ನಾನು ಪುಡಿ ತೋರಿಸ್ತೀನಿ, ಒಂದಿಷ್ಟು ಪುಡಿ ಆಗಿದೆ. ಇದನ್ನು ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ನೋಡಿ ಒಂದು ಸ್ವಲ್ಪ ಹಾಕ್ಕೋಬೇಕು. ಇದನ್ನು ನಿಮಗೆ ಇವಾಗ ಎಲ್ಲನ ಹೋಗಬೇಕಾಗಿರುತ್ತೆ, ತಕ್ಷಣ ಎರಡೈ ಅಂದರೆ ಕೂದಲು ಬಿಳಿ ಆಗಿಬಿಟ್ಟಿರುತ್ತೆ, ತಕ್ಷಣ ಕಲರೆಲ್ಲ ಹಚ್ಚೋಕ್ಕೆ ಟೈಮ್ ಇರಲ್ಲ. ಆ ಟೈಮಲ್ಲಿ ಏನಿಲ್ಲ, ಸುಮ್ಮನೆ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಎಲ್ಲಿ ಬಿಳಿ ಕೂದಲಿದೆಯಲ್ಲ ಅಲ್ಲಿ ಮಾತ್ರ. ನೋಡಿ ನನ್ನ ಕೈಯೇ ಕಪ್ಪಾಗಿದೆಯಂದರೆ ನಿಮ್ಗೆ ಬಿಳಿ ಕೂದಲು ಕಪ್ಪಾಗಲ್ವಾ. ನೋಡಿ ಬಿಳಿ ಕೂದಲಿಗೆ ಹಚ್ಕೊಂಡು ಜಸ್ಟ್ ಕೂದಲು ಬಾಚ್ಕೊಂಡು ಹೊಟ್ಟೋದ್ರೆ ಸಾಕು. ನಿಮಗೆ ನೀರು ಹಾಕ್ಕೊಳ್ಳೋ ಅಷ್ಟಿಲ್ಲ, ಅಲೋವೆರಾ ಜೆಲ್ ಏನೂ ಬೇಡ. ಇಲ್ಲ ನಾವು ಡೈ ಥರ ಹಚ್ಕೊತೀವಿ ಅನ್ನೋರು ನೋಡಿ ಈ ಥರ ಸ್ವಲ್ಪ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡು ಮೆಂತೆ, ಇದನ್ನೇನು ಹುರಿದಿಲ್ಲ, ಮೆಂತೆ ಬರುತ್ತಲ್ವ, ಮೆಂತೆ ಕಾಳು, ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡಿದ್ದೆ. ಇದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೆಂತೆ ಕೂಡ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಅಂದರೆ ನಮ್ಮ ಕೂದಲು ಬಿಳಿ ಕೂದಲು ಇವಾಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರ್ತಾ ಇರುತ್ತೆ ಅಂಥವ್ರಿಗೆ ಇದು ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ಅಂದರೆ ಇದು ನ್ಯಾಚುರಲ್ಲಾಗಿ ನಾವೇ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರೋದು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಅಲೋವೆರಾ ಜೆಲ್ಲು, ನಿಂಬೆಹಣ್ಣು ರಸ
ಹಂಗೆ ಏನು ಬೇಕಾದರೂ ಹಾಕ್ಕೋಬೋದು, ಇಲ್ಲ ನೀರಲ್ಲೇ ಬೇಕಾದರೆ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಬಿಡ್ಬೋದು. ನೋಡಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು 1 ಅವರ್ ಬಿಟ್ಬಿಟ್ಟು ಇಲ್ಲ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೊಬಿಡಿ. ನೋಡಿ ನಾನು ನೀರಲ್ಲಿ ವಾಶ್ ಮಾಡಿ ತೋರಿಸ್ತೀನಿ. ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ರೂ ಬೇಗ ಹೋಗೋದಿಲ್ಲ ಇದು. ನೋಡಿ ನೀರಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನನ್ನ ಕೈನು. ನಿಮ್ಮ ಕೂದಲಿಗೂ ಅಷ್ಟೇ ಚೆನ್ನಾಗಿ ಇದ್ದುಬಿಡುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಈ ಥರ ಅಪ್ಲೈ ಮಾಡ್ತಾ ಇದ್ದೀರಂದರೆ ನಿಮ್ಮ ಬಿಳಿ ಕೂದಲು ಏನಾಗುತ್ತೆ, ಕ್ರಮೇಣ ಬಿಳಿ ಕೂದಲು ಕಪ್ಪಾಗಿಬಿಡುತ್ತೆ. ಟ್ರೈ ಮಾಡಿ. ಇವಾಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರೋರಿಗೆ ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸೋಕ್ಕಾಗಲ್ಲ. ಅವರು ಈ ಥರ ನ್ಯಾಚುರಲ್ಲಾಗೆ ನೀವು ಅಪ್ಲೈ ಮಾಡ್ತಾ ಇದ್ದರೆ ಬಿಳಿ ಕೂದಲೆಲ್ಲ ಕಪ್ಪಾಗಿಬಿಡುತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.